ಸರ್ 2.5 ವರ್ಷ ಆದ್ಮೇಲೆನೆ ಏನಕ್ಕೆ ಡೆವಲಪ್ಮೆಂಟ್ ಆಗ್ತಿದೆ? ಎರಡು ಜನಗಳಂಗೆ ಅಂತ ಇದ್ದಾರೆ, ಹೋಗ್ತಾ ಇದ್ದಾರೆ, ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಟಿವಿಗಳವ್ರಿಗೆ ಯಾರಾದ್ರೂ ನಮ್ಮ ಹೈಕಮಾಂಡ್ ಅಲ್ಲಿ ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಸಾಹೇಬ್ರು ಏನಾದ್ರು ಹೇಳಿದಾರಾ, ಇಲ್ಲ ನಮ್ಮ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಏನಾದ್ರು ಹೇಳಿದಾರಾ? ಯಾರು ಹೇಳಿಲ್ಲ. ಜನ ಮಾತಾಡ್ಕೊಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಂಬಿಡಿ, ಸುಮ್ಮನೆ ಆಗೋದೇನಾದ್ರೂ ಇದ್ರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದು. ಸರ್ ಡೆಲ್ಲಿಗೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸರ್. ಡೆಲ್ಲಿ ನಮ್ಮ ರಾಜಧಾನಿ, ಹೋಗಬಾರ್ದ ಡೆಲ್ಲಿಗೆ ಹೋಗ್ತಾನೆ ಇರ್ತಾರೆ. ಶಾಸಕರು ಹೋಗಿದ್ದಾರೆ. ನಿನ್ನೆ ನಾನು ಯಾರೋ ಪಕ್ಕದಲ್ಲೇ ಕೇಳಿದ, ನಮ್ಮ ಮುರಳಿ ನೋಡ್ತಾ ಇದ್ದೆ, ಶಿವಾನಂದ ಪಾಟೀಲ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ. ಅವ್ರೇನಂದ್ರು, ಶಿವಾನಂದ ಪಾಟೀಲ್ ಅವ್ರು ಏನಂದ್ರು, ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಮಂತ್ರಿಗಳ ಮೀಟ್ ಮಾಡಕ್ಕೆ ಬಂದಿದ್ದೆ, ಅವ್ರಿಗೊಂದು ಕಾಗದ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಅವ್ರು ಹೇಳಿದ್ರು. ಸರ್ ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತ ಶಾಸಕರೇ ಡೆಲ್ಲಿಗೆ ಹೋಗಿರುವಂತದ್ದು ಸರ್. ಅಲ್ಲಿ ಇಲ್ಲ, ಅದು ಯಾರ್ಯಾರು ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲಪ್ಪ, ದಯವಿಟ್ಟು ಅದ್ರ ಅವರು ಬಗ್ಗೆ ಇವರು ಗೊತ್ತಿಲ್ಲ. ಮಾಗಡಿ MLA ಏನ್ ಹೇಳ್ತಾರೆ ಸರ್, ಒಕ್ಕಲಿಗರಿಗೆ ಈ ಸಲ ಕೊಡಬೇಕು, ಇಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಆಗುತ್ತೆ, ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅಂತ. ಹಂಗೆ ಕೇಳ್ಕೊಂಡು ಹೋಗೋದು, ಜಾತಿ ಆಧಾರದ ಮೇಲೆ ಕೇಳೋದನ್ನ ನಾವು ಒಪ್ಪೋದಿಲ್ಲ. ಜಾತಿ ಆಧಾರದ ಮೇಲೆ ಯಾವತ್ತೂ ಕೇಳಬಾರ್ದು. ಇದು ಪ್ರಜಾಪ್ರಭುತ್ವದಲ್ಲಿ, ಇದು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಇಲ್ಲಿ. ಹಂಗಂದ್ರೆ ಎಲ್ಲ ಜಾತಿ ಜನಾಂಗದಲ್ಲಿದ್ದಾರೆ. ಬೇರೆ ಬೇರೆ ಜಾತಿಯಲ್ಲಿ ಇವ್ರಿಗಿಂತ ಸೀನಿಯರ್ಸು ಇದ್ದಾರೆ. ಹಂಗೆ ಕೇಳಕ್ಕೆ ಹೋದ್ರೆ, ಜಾತಿವಾರು ಲೆಕ್ಕ ಮಾಡ್ಕೊಳ್ಳೋಕೆ ಹೋದ್ರೆ ಇದು ತುಂಬಾ ದೊಡ್ಡದಾಗಿ ಹೋಗುತ್ತೆ. ಇದು ಜಾತಿವಾರು ಲೆಕ್ಕ ಕೇಳೋದು